ನಮಸ್ತೆ ರೈತ ಬಾಂಧವರೇ, ಶ್ರೀ ಭೂಮಾತಾ ನೈಸರ್ಗಿಕ ಕೃಷಿಯಾಲಯ ಇವರಿಂದ ಒಂದು ಸಣ್ಣ ಮಾಹಿತಿ. ಏನಪ್ಪ ಅಂದರೆ, ನೀವು ಅಡಿಕೆ ತೋಟಗಳಲ್ಲಿ ನೀವು ಅಡಿಕೆ ಮರನ ಸುಮ್ಮನೆ ಆರಾಮಾಗಿ ಕೊಟ್ಬಿಟ್ಟು ಚೋಣಿದಾರಿಗೆ ಆರಾಮಾಗಿರ್ತೀರ. ಬಟ್ ಅವರು ಕಾಯಿ ಮಾತ್ರ ಗುದಿರೋ ಕುಯ್ಕೊಂಡು ಹೋಗ್ತಾರೆ. ಈ ಥರದವು ನಿಮ್ಮ ಪ್ರತಿಯೊಂದು ಮರದಲ್ಲೂ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಹೋಗಿ ಮೇಲೆ ಕತ್ತೆತ್ತಿ ಈ ಥರ ಒಂದೊಂದು ಒಂಬಾಳೆ ನೇತಾಡ್ತಾ ಇರುತ್ತೆ. ಇದು ಒಣಗೋಗೈತೆ ಅಂತ ನೀವು ಇದು ಮಾಡ್ತೀರ. ಅದನ್ನು ಕಿತ್ತಿ ಒಂದೇ ಒಂದು ಒಂಬಾಳೆ ನೋಡಿ, ಈ ಥರ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಹುಳ ಓಡಾಡ್ತಾ ಇದೆ ನೋಡಿ, ಅಲ್ಲಿ ಹುಳ ಓಡಾಡ್ತಾ ಇದೆ. ಈ ಥರ ತುಂಬ ಇರುತ್ತೆ. ಇದೇನು ಮಾಡುತ್ತೆ ಅಂದರೆ, ಒಂಬಾಳೆಯಲ್ಲಿರೋ ಅಕ್ಕಿ ಕಾಳನ್ನೆಲ್ಲ ತಿಂತಾ ಬರುತ್ತೆ. ತಿಂದಾದಾಗ ಒಂಬಾಳೆ ಹಿಂಗಾರ ಪೂರ್ತಿ ಒಣಗುತ್ತೆ. ಹಿಂಗಾರ ಒಣಗಿದಾಗ ಅಳ್ಕಚ್ಚಲ್ಲ. ಅಳ್ಕಚ್ಚಲ್ಲ ಇದ್ದಾಗ ನಿಮಗೆ ಬೆಳೆ ಬರಲ್ಲ. ಈ ಥರ ಅಡಿಕೆಯಲ್ಲಿ ನಿಮಗೆ ಬೆಳೆಯ ಈಲ್ಡಿನ ಸಮಸ್ಯೆ ಯಥೇಚ್ಛವಾಗಿ ಆಗುತ್ತೆ. ಆದ್ದರಿಂದ ಪ್ರತಿಯೊಂದು ಮರದಲ್ಲೂ 1-2 ಇದ್ದಿರುತ್ತೆ. ಸ್ಟಾರ್ಟಿಂಗಲ್ಲಿ ನಿಮ್ಗೆ ಒಂದು ಕಾಣಿಸುತ್ತೆ. ಇದು ಬಿಟ್ಟಾಗ ಪೂರ್ತಿ ಇಡೀ ತೋಟ ತುಂಬ ಬೆಳ್ಕೊಂಡು ನಿಮಗೆ ಬೆಳೆ ಎಲ್ಲ ಒಂಬಳೆನೂ ಇದೇ ಮಾಡ್ತಾ ಹೋಗುತ್ತೆ. ಆದ್ದರಿಂದ ಇವಾಗ ಎಲ್ಲ ಹೊಸ ಒಂಬಳೆ ಸ್ಟಾರ್ಟ್ ಆಗಿರೋದ್ರಿಂದ ಇವಾಗ ಆದಷ್ಟು ಒಂದೂ ಬಿಡ್ದಂಗೆ ಎಲ್ಲವನ್ನು ಕಟಾವು ಮಾಡಿ ನೀವು ಇದು ಸಂಪೂರ್ಣವಾಗಿ ಸುಡಬೇಕು. ಸುಟ್ಟಾಗ ಇದು ಹೋಗುತ್ತೆ. ನೆಕ್ಸ್ಟು ನಿಮಗೆ ಈ ಥರ ಸಮಸ್ಯೆ ಕಮ್ಮಿ ಆಗುತ್ತೆ. ನಿಮ್ಮ ಅಕ್ಕಪಕ್ಕ ತೋಟ ಇದ್ದರೆ ಅವ್ರಿಗೂ ಹೇಳಿ ಕಟಾವು ಮಾಡಿಸಿ. ಇಲ್ಲ ಅವ್ರದ್ದೇ ನಿಮ್ಮ ಪಕ್ಕದಲ್ಲಿರೋಂಥ 2 ಸಾಲನ್ನು ನೀವೇ ಕುಯ್ದಾಕಿ. ಇಲ್ಲಾಂದರೆ ಅದರಿಂದ ನಿಮ್ಮ ಮರಕ್ಕೆ ಬರುವಂಥ ಸಾಧ್ಯತೆ ಹೆಚ್ಚು. ನೀವು ಮಾಡಿದ ಪ್ರಯತ್ನ ವೇಸ್ಟ್ ಆಗುತ್ತೆ. ಇದನ್ನ ಎಲ್ಲ ರೈತರಿಗೂ ಹೇಳಿ, ನೀವು ಅಕ್ಕಪಕ್ಕ ತೋಟ ಇರೋರೆಲ್ಲ ಅವ್ರಿಗೆ ಒಂದೇ ಒಂದು ಕಿತ್ತಿ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ. ನೋಡಿ ಎಷ್ಟು ತಪ್ಪ ಹುಳ ಗೂಡು ಕಟ್ಕೊಂಡು ಅದರೊಳಗಡೆ ಓಡಾಡ್ತಾ ಇದೆ ನೋಡಿ. ಆದ್ದರಿಂದ ದಯವಿಟ್ಟು ಇದನ್ನು ಎಲ್ಲರೂ ಸಂಪೂರ್ಣವಾಗಿ ಕಿತ್ತಿ ಸುಟ್ಟಾಕಿ ನಿಮ್ಮ ಬೆಳೆನ ಉಳಿಸ್ಕೊ.